ನಾವು ವೀಕ್ ಡೇ ಹೆಂಗೆ ಕೆಲಸ ಮಾಡ್ತಿರ್ತೀವಿ ಅಂದ್ರೆ ಒಂದು ವೆಲ್ ಪ್ರೋಗ್ರಾಮ್ಡ್ ರೋಬೋಟಿಕ್ ಥರ ಕೆಲಸ ಮಾಡ್ತಿರ್ತೀವಿ. ಸರಿ ಟೈಮಿಗೆ ಏಳೋದು, ಸರಿ ಟೈಮಿಗೆ ಅಡುಗೆ ಮಾಡೋದು, ಸರಿ ಟೈಮಿಗೆ ಮಕ್ಕಳನ್ನ ಕಳಿಸೋದು, ನಾವು ಸರಿ ಟೈಮಿಗೆ ಬ್ರೇಕ್ಫಾಸ್ಟ್ ಮಾಡೋದು, ಕರೆಕ್ಟ್ ಟೈಮಿಗೆ ಲಾಗಿನ್ ಆಗೋದು, ಆಮೇಲೆ ಕರೆಕ್ಟ್ ಟೈಮು ಲಂಚ್ ಮಾಡೋದು, ಆಮೇಲೆ ಸ್ಕೂಲಿಂದ ಬಂದಿಂದ ಅವರು ಕರೆಕ್ಟ್ ಟೈಮು ಒಂದು ಸ್ಟಡಿ ಟೈಮ್ ಇಟ್ಕೊಂಡಿರ್ತಾರೆ, ಹೋಮ್ವರ್ಕ್ ಮುಗಿಸ್ತಾರೆ. ಆದರೆ ನಮ್ಮದು ಲಾಗೌಟ್ ಮಾತ್ರ ಏನು ಕರೆಕ್ಟ್ ಟೈಮ್ ಇರೋಂಗಿಲ್ಲ, ಅದು ಒಂದು ಎಕ್ಸೆಪ್ಷನ್ನು. ಮತ್ತು ರಾತ್ರಿ ಕರೆಕ್ಟ್ ಟೈಮ್ ಡಿನ್ನರ್ ಮಾಡಿ ಮಲ್ಕೋತೀವಿ. ಇನ್ನು ವೀಕೆಂಡ್ ಹೆಂಗಿರ್ತದೆ? ವೀಕೆಂಡು ನೀವು ಎಂಥ ವೆಲ್ ಪ್ರೋಗ್ರಾಮ್ ರೋಬೋಟಿಕ್ ತಯಾರು ಮಾಡ್ತೀವಿ ಅಂದ್ರೂ ಅದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದು ಅದಕ್ಕೆ ಟೈಮ ಗೊತ್ತಾಗಂಗಿಲ್ಲ. ಇಷ್ಟು ಕೆಲಸದ ಜೊತೆಗೆ ವೀಕೆಂಡ್ ಏನೆಲ್ಲ ಇರ್ತಾವೆ, ಮನೆ ಫುಲ್ ಕ್ಲೀನಿಂಗ್ ಮಾಡೋದಿರ್ತದೆ, ಮೇಲೆ ಕೆಳಗೆ ಎಲ್ಲ ಕಡೆ ಕ್ಲೀನ್ ಹಾಕಬೇಕು. ಇನ್ನು ನಾನು ನನ್ನ ಮಕ್ಕಳು 2 ಹೆಣ್ಮಕ್ಳು ಇರೋದ್ರಿಂದ ಅವಾಗ ಒಂದು ಹೆಡ್ ಬಾತ್ ಪ್ರೋಗ್ರಾಮ ಒಂದು ಅರ್ಧ ದಿನ ಹಿಡಿದು ಬಿಡ್ತದೆ. ಆಮೇಲೆ ಮತ್ತು ಅದು ಇದು ಎಲ್ಲರದು ಭಯಂಕರ ಎಸ್ಪಿರೇಷನ್ದವರು, ನಾ ಆ ಕ್ಲಾಸ್ ಹೋಗ್ತೀನಿ, ನೀ ಈ ಕ್ಲಾಸ್ ಹೋಗ್ತೀನಿ ಅಂತಂದು ನಾವು 4 ಮಂದಿ ಆ ಕಡೆ ಈ ಕಡೆ ಒಂದೊಂದು ಕ್ಲಾಸಿಗೆ ಅಡ್ಡಾಡ್ತೀವಿ. ಇನ್ನು ಸಂಡೇ ದಿನ ನೋಡಬೇಕು, ಹೆಚ್ಚಿನ ಕೆಲಸ. ಇಡೀ ವಾರಕ್ಕೆ ಬೇಕಾಗೋವು ಆ ಪುಡಿ ಈ ಪುಡಿ, ಈ ಸ್ನ್ಯಾಕ್ಸು ಆ ಸ್ನ್ಯಾಕ್ಸು, ಸ್ವೀಟ್ ಮಾಡಿಡೋದು, ಹೆಚ್ಚಿನ ಸಾಮಾನು ಹೊರಗಿಂದ ತೊಗೊಂಡು ಬರೋದು, ಮನೆ ಒಳಗಿಂದ ಏನವ ಏನಿಲ್ಲ ನೋಡ್ಕೊಳ್ಳೋದು. ಆಮೇಲೆ ಮತ್ತು ವೀಕೆಂಡ್ ಅಂದರೆ ಒಂದು ಎಂಜಾಯ್ಮೆಂಟೂ ಬೇಡ, ಹಾಗಾಗಿ ಒಂದು ಸ್ವಲ್ಪ ಎಂಜಾಯ್ಮೆಂಟಿಗೂ ಟೈಮ್ ಇಟ್ಕೊಳ್ಳೋದು. ಅಕಸ್ಮಾತ್ ಗೆಸ್ಟ್ ಬರ್ಲಿಕ್ಕತ್ರ ಅವ್ರಿಗೊಂದಿಷ್ಟು ಟೈಮ್ ಸ್ಪೇರ್ ಮಾಡೋದು. ಹಿಂಗೆ ವೀಕೆಂಡು ಫುಲ್ ಹೆಕ್ಟಿಕ್ ಇರ್ತದೆ. ಹಾಗಾಗಿ ವೀಕೆಂಡ್ ಯಾಕಾರು ಬರ್ತದಪ್ಪ ಅಂತ ಅನ್ನಿಸ್ತದೆ. ಇನ್ನು ವೀಕ್ ಡೇನಾಗ ಅಟ್ಲೀಸ್ಟ್ ಹಾಡು ಕೇಳ್ಕೊತ ಒಂದು ಕಡೆ ಲ್ಯಾಪ್ಟಾಪ್ನಾಗ ಕೆಲಸ ಆದರೂ ಮಾಡ್ಕೊತ ಕೂಡ್ಬೋದು. ಖರೆ ಹೌದಿಲ್ರಿ? ಮತ್ತು